ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಇವತ್ತು 78ನೇ ಸ್ವಾತಂತ್ರ್ಯೋತ್ಸವ ದಿನ. ಬ್ರಿಟಿಷರು ಮಧ್ಯರಾತ್ರಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಅಮೋಘ ಗಳಿಗೆ ಇವತ್ತು. ಎಲ್ಲರಿಗೂ ಕೂಡ ಸಮಸ್ತರಿಗೆ 78ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ನಮ್ಮ ಜೊತೆಗೆ ಚಿಂತಕ ವಾಗ್ಮಿ ಚಕ್ರವರ್ತಿ ಸೂಲಿಬೇಲೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಇದ್ದೀವಿ ನಾವು. ಈ ಹೊತ್ತಿನಲ್ಲಿ ದೇಶ ಎಷ್ಟು ಸುಭದ್ರವಾಗಿದೆ ಅಂಥೇಳಿ ಅನಿಸುತ್ತೆ ನಿಮಗೆ ಚಕ್ರವರ್ತಿ ಸೂಲಿಬೇಲೆ ಅವರೇ? ಹಾಗೆ ನೋಡಿದ್ರೆ ಭಾರತ ಅತ್ಯಂತ ಸುಭದ್ರವಾದ ದೇಶವೇ. ಭಾರತದ ಭೂಪಟವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಇತ್ತೀಚೆಗೆ ಗಗನದ ಮೇಲಿನಿಂದ ಅಥವಾ ಗಗನದಿಂದ ಭಾರತವನ್ನು ನೋಡಿದವರು ತುಂಬಾ ಒಳ್ಳೆ ಮಾತುಗಳನ್ನ ಭಾರತದ ಕುರಿತಂತೆ ಮಾತನಾಡಿದ್ದನ್ನು ನಾವು ಕೇಳಿದ್ವಲ್ಲ. ಭಾರತ ನೋಡುವಾಗ ಒಂದು ಗಾರ್ಜಿಯಸ್ ಆಗಿರುವಂತ, ಜೈಗ್ಯಾಂಟಿಕ್ ಆಗಿರುವಂತ ಕಂಟ್ರಿ ತರ ಕಾಣುತ್ತೆ ಅಂತ ಒಂದು ವೈಭವ ಅಂತ ಅನ್ಸುತ್ತೆ ಅಂತ ಹೇಳಿದ್ದು ಯಾಕೆ ಅಂತಂದ್ರೆ ಭಾರತಕ್ಕೆ ಸಹಜವಾಗಿರುವಂತ ರಕ್ಷಣೆ ಇದೆ. ನೀವು ಮೇಲ್ಭಾಗದಲ್ಲಿ ನೋಡಿದ್ರೆ ಗಗನಚುಂಬಿ ಆಗಿರುವಂತ ಹಿಮಾಲಯದ ಪರ್ವತ ಶ್ರೇಣಿಗಳಿವೆ. ಆನಂತರ ನೀವು ಕೆಳಭಾಗಕ್ಕೆ ಅಂದ್ರೆ ದಕ್ಷಿಣ ಭಾಗಕ್ಕೆ ನೋಡಿದ್ರೆ ಮೂರು ದಿಕ್ಕಿನಲ್ಲಿ ಭಾರತವನ್ನ ಸಾಗರಗಳು ರಕ್ಷಿಸ್ತವೆ. ನೀವು ಏಕಾಕಿ ಭಾರತದ ಮೇಲೆ ಅಟ್ಯಾಕ್ ಮಾಡೋದು ಸುಲಭ ಅಲ್ಲ. ನಮ್ದು ಒಂದೇ ಒಂದು ವೀಕ್ ಲಿಂಕ್ ಯಾವುದು ಅಂತಂದ್ರೆ ಅದು ವಾಯವ್ಯ ಭಾಗದಿಂದ. ಇದು ಇವತ್ತಿಂದಲ್ಲ, ನೀವು ಬಹುಶಃ ಭಾರತದ ಇತಿಹಾಸವನ್ನ 1000 ವರ್ಷಗಳ ಹಿಂದಿನ ಇತಿಹಾಸವನ್ನ, 2000 ವರ್ಷಗಳ ಹಿಂದಿನ ಇತಿಹಾಸವನ್ನ ನಾವು ಒಮ್ಮೆ ಗಮನಿಸಿ ನೋಡಿದ್ರೆ ಆಗ ನಮ್ಗೆ ಗೊತ್ತಾಗುತ್ತೆ ವಾಯವ್ಯ ಭಾಗದಿಂದಲೇ ಹೆಚ್ಚು ಕಡಿಮೆ ಎಲ್ಲ ಆಕ್ರಮಣಗಳು ನಡೆದಿರೋದು. ಪೋರ್ಚುಗೀಸರು ಅವರು ದಕ್ಷಿಣದ ಕಲ್ಲಿಕೋಟೆಗೆ ಬಂದರು, ಸಮುದ್ರ ಮಾರ್ಗವನ್ನು ಹುಡುಕಿಕೊಂಡು ಅಂತ ಬಿಟ್ರೆ ನೀವು ಉಳಿದ ಎಲ್ಲ ಆಕ್ರಮಣಗಳು ಕೂಡ ನಮಗೆ ನೋಡ್ಲಿಕ್ಕೆ ಸಿಕ್ಕಿರೋದು ಅದು ವಾಯವ್ಯ ಭಾಗದಿಂದ ಸಿಕ್ಕಿರುವಂತದ್ದೇ. ಆ ಕಡೆಯಿಂದಲೇ ಆಗಿರುವುದು. ಈಗಲೂ ಕೂಡ ಭಾರತಕ್ಕೆ ಒಂದು ಕಡೆ ಹಿಮಾಲಯ ರಕ್ಷಣೆಗೆ ನಿಂತುಕೊಂಡಿದೆ, ಇನ್ನೊಂದು ಕಡೆ ಸಮುದ್ರಗಳಿರೋದ್ರಿಂದ ಭಾರತ ಯಾವತ್ತೂ ಒನ್ ಆಫ್ ದ ಸೇಫೆಸ್ಟ್ ಕಂಟ್ರೀಸ್. ಸ್ವಲ್ಪ ನಮ್ಮ ವಾಯವ್ಯ ಭಾಗದಲ್ಲಿ, ಗಡಿ ಭಾಗದಲ್ಲಿ ಜಗತ್ತಿನ ಅನೇಕ ರಾಷ್ಟ್ರಗಳು ಭಾರತವನ್ನು ಕಂಡ್ರೆ ಉರ್ಕೊಳ್ಳುವಂತ ಅನೇಕ ರಾಷ್ಟ್ರಗಳು ಒಟ್ಟಾಗಿ ಏನು ಆಕ್ರಮಣ ಮಾಡ್ತವೆ ಅವುಗಳನ್ನು ನಾವು ಎದುರಿಸಲಿಕ್ಕೆ ಸಕ್ಷಮರಾಗ್ಬಿಟ್ರೆ ಬಹುಶಃ ನನಗನ್ಸುತ್ತೆ ಭಾರತ ಯಾವತ್ತೂ ಸೇಫೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ನಂಗೆ ಯಾವತ್ತೂ ಅನ್ಸುತ್ತೆ. ಇನ್ನು ಇವತ್ತು 78ನೇ ಸ್ವಾತಂತ್ರ್ಯೋತ್ಸವದಲ್ಲಿ ನಿಂತ್ಕೊಂಡು ನೋಡಬೇಕಾದಾಗ ನರೇಂದ್ರ ಮೋದಿ ಬಂದ ಮೇಲೆ ಭಾರತ ಎಲ್ಲ ದಿಕ್ಕಿನಿಂದಲೂ ಸಮರ್ಥಗೊಂಡಿದೆ, ಶಕ್ತಗೊಂಡಿದೆ, ಬಲಿಷ್ಠವಾಗಿದೆ. ಭಾರತದ ಆಕ್ರಮಣಕ್ಕೆ ಅಂತ ಪ್ರಯತ್ನ ಪಡುವಂತ ಎಲ್ಲಾ ರಾಷ್ಟ್ರಗಳು ತಮ್ಮನ್ನು ತಾವು ಮುಟ್ಟಿಕೊಂಡು ನೋಡ್ಕೊಳ್ಬೇಕಾಗಿರುವಂತ ಒಂದು ಸಮರ್ಥ ರಾಷ್ಟ್ರವಾಗಿ ನಾವು ನಿರ್ಮಾಣಗೊಂಡಿದ್ದೀವಿ. ಅನೇಕ ಯುದ್ಧಗಳನ್ನ ಭಾರತ ಕಂಡಿದೆ. ಆದ್ರೆ ನರೇಂದ್ರ ಮೋದಿ ಬಂದ ನಂತರ ನಡೆದಿರುವಂತ ಒಂದು ಯುದ್ಧ, ಅದನ್ನ ಯುದ್ಧ ಅಂತ ಕರಿಬೇಕು ಅಂತಾನೆ ಅನ್ಸೋದಿಲ್ಲ. ಯಾಕೆಂದ್ರೆ 4 ದಿನಗಳಲ್ಲಿ ಪಾಕಿಸ್ತಾನವನ್ನ ಕಾಲ್ ಬುಡಕ್ಕೆ ಭಾರತ ಕೆಡವಿಕೊಂಡು ಪಾಕಿಸ್ತಾನ ತ್ರಾಹಿ ಅನ್ನುವಂತೆ ಮಾಡ್ತಲ್ಲ, ಇದು ವಿಶಿಷ್ಟವಾದ್ದು ಅಂತ. ಇದುವರೆಗೂ ನಮ್ ರೆಕಾರ್ಡ್ ಇದ್ದಿದ್ದು ಯಾವುದು ಅಂತಂದ್ರೆ ನಾವು 1971 ನಲ್ಲಿ ಪಾಕಿಸ್ತಾನವನ್ನ 17 ದಿನಗಳಲ್ಲಿ ಮಣಿಸಿದ್ವಿ. ಪಾಕಿಸ್ತಾನ ತ್ರಾಹಿ ಅಂತ ಅವತ್ತು ಹೇಳಿತ್ತು. ಆದ್ರೆ ಈಗ 4 ದಿನಗಳಲ್ಲಿ ಪಾಕಿಸ್ತಾನ ನಮ್ಮ ಎದುರಿಗೆ ಮಂಡಿಯೂರುವಂತೆ ಮಾಡಿದ್ದಿದೆಯಲ್ಲ, ಇದು ಭಾರತ ಎಷ್ಟು ಸಶಕ್ತ ಅನ್ನೋದನ್ನ ತೋರ್ಪಡಿಸುತ್ತೆ. ಯುದ್ಧಗಳ ವ್ಯಾಪ್ತಿ ಚೇಂಜ್ ಆಗ್ತಾ ಹೋಗುತ್ತೆ. ಅದು ನನಗೂ ಗೊತ್ತಿರುವಂತದ್ದು, ನಿಮ್ಗೂ ಗೊತ್ತಿರುವಂತದ್ದು. ಮೊದಲೆಲ್ಲ ಯುದ್ಧ ಅಂತಂದ್ರೆ ಹೇಗಿರ್ತಿತ್ತು ಅಂತಂದ್ರೆ ಆ ಯುದ್ಧಗಳಲ್ಲಿ ಟ್ಯಾಂಕ್ಗಳು ಬರ್ತಾ ಇದ್ವು, ಆ ಯುದ್ಧಗಳಲ್ಲಿ ಸೈನಿಕರು ಈ ಗಡಿಯಿಂದ ಆ ಗಡಿಗೆ ಹೋಗ್ತಾ ಇದ್ರು, ಅಲ್ಲೆಲ್ಲೋ ಫೈಟ್ ನಡೀತಿತ್ತು, ಇವೆಲ್ಲ ವಾತಾವರಣ ಇರ್ತಿತ್ತು. ಆದ್ರೆ ಈಗಿನ ಯುದ್ಧ ಮೋರ್ ಆಫ್ ಕೈಂಡ್ ಆಫ್ ಟೆಕ್ನಿಕಲ್ ವಾರ್ ನಡೆಯುತ್ತೆ. ಅನೇಕ ಬಾರಿ ಅವರು ಎಲ್ಲೋ ಒಂದು ಕಡೆ ಒಂದು ರೂಮ್ ನಲ್ಲಿ ಕೂತಿರುವಂತವ್ರು ಡ್ರೋನ್ಗಳನ್ನ ಬಳಸಿ ಯುದ್ಧ ಮಾಡ್ತಾರೆ. ಆಕಾಶ್ ಮಿಸೈಲ್ಗಳನ್ನ ನಾವು ಲಾಂಚ್ ಮಾಡ್ಲಿಕ್ಕೆ ಎಲ್ಲೋ ಒಂದು ರೂಮ್ ಅಲ್ಲಿ ಕೂತಿರ್ತಾರೆ. ನಮ್ಮ S-400 ಸಿಸ್ಟಮ್ಗಳು ಅದು ಆಟೋಮೆಟಿಕ್ ಆಗಿ ಬಳಕೆ ಆಗಲ್ಪಡುವಂತ ಸಿಸ್ಟಮ್ಗಳಾಗಿ ಅದು ಬಳಕೆ ಆಗ್ತವೆ. ಇವೆಲ್ಲವನ್ನೂ ನೋಡುವಾಗ ಯುದ್ಧದ ಒಟ್ಟಾರೆ ಸ್ವರೂಪ ಬದಲಾಗಿದೆ. ಈ ಸ್ವರೂಪದಲ್ಲೂ ಕೂಡ ಭಾರತ ತನ್ನ ಎದುರಾಗಿ ನಿಂತಿರುವಂತ ರಾಷ್ಟ್ರಗಳಿಗೆ ಎದೆ ಕೊಟ್ಟು ನಿಲ್ಲುವಂತ ಒಂದು ರಾಷ್ಟ್ರವಾಗಿ ನಿಂತಿರೋದ್ರಿಂದ ನೀವು ನನ್ನನ್ನು ಕೇಳೋದಾದ್ರೆ ಭಾರತ ಸೇಫೆಸ್ಟ್ ಕೈಗಳಲ್ಲಿದೆ. ಇಂಡಿಯಾ ಇಸ್ ಇನ್ ಸೇಫೆಸ್ಟ್ ಹ್ಯಾಂಡ್ಸ್ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು. ಅಂಡ್ 78ನೇ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಾನು ಜನತೆಗೆ ಒಂದು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಭಾರತವನ್ನ ಮತ್ತೆ ಆ ಸೇಫೆಸ್ಟ್ ಕೈಗಳಲ್ಲಿ ಇಟ್ಟಿರೋರು ನೀವು ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ನಮಗೆ ನಾವೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನ ಹಂಚಿಕೊಳ್ಳಬೇಕು ಅಂತ ನನಗನ್ಸುತ್ತೆ. ಓಕೆ, ಮೋದಿ ಭಾರತ ಅನ್ನೋ ಕುಹಕ ಒಂದ್ ಕಡೆ, ಮೋದಿ ಬಂದ ನಂತರವೇ ದೇಶದ ಅಭಿವೃದ್ಧಿ ಅನ್ನೋ ಮಾತುಗಳು, ಇವು ಎರಡನ್ನೂ ಕೂಡ ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಚಕ್ರವರ್ತಿ ಸೂಲಿಬೇಲೆ ಅವರೇ?
ನಾನು ಮೋದಿ ಭಾರತ ಅನ್ನೋದನ್ನು ಡೆಫಿನೆಟ್ಲಿ ಒಪ್ಕೊಳ್ಳೋದಿಲ್ಲ. ಇನ್ಫ್ಯಾಕ್ಟ್ ಇದು ಕಾಂಗ್ರೆಸ್ನವರ ಸ್ಟ್ರಾಟಜಿ. ಕಾಂಗ್ರೆಸ್ನವರು, ಅದರಲ್ಲೂ ವಿಶೇಷವಾಗಿ ಅವತ್ತಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥ ಇಂದಿರಾ ಗಾಂಧಿ ಕಾಲದಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂಥ ಬರೂಹಾ ಅವರು ಇಂಡಿಯಾ ಈಸ್ ಇಂದಿರಾ, ಇಂದಿರಾ ಈಸ್ ಇಂಡಿಯಾ ಅನ್ನುವಂಥ ವಾಕ್ಯದ ಅಥವಾ ಪದಪ್ರಯೋಗಗಳನ್ನು ಮಾಡಿದ್ರು. ಇಂದಿರಾಳೇ ಇಂಡಿಯಾ, ಇಂಡಿಯಾನೇ ಇಂದಿರಾ ಅನ್ನುವಂಥದ್ದು ಅವರು ಮಾತಿನ ಮತಿತಾರ್ಥ. ಮೋದಿಯನ್ನ ಅತ್ಯಂತ ಪ್ರೀತಿಸುವಂತ, ಮೋದಿಯವರಿಗಾಗಿ ಅವರು ಮತ್ತೆ ಮತ್ತೆ ಪ್ರಧಾನಿ ಆಗ್ಬೇಕು ಅಂತ ಭಾವಿಸುವಂತವರು ಕೂಡ ಮೋದಿ ಅಂದ್ರೆ ಭಾರತ ಅಂತ ಯಾವತ್ತಿಗೂ ಹೇಳೋದಿಲ್ಲ. ಆದ್ರೆ ಮೋದಿ ಭಾರತವನ್ನ ಎಷ್ಟು ಪ್ರೀತಿಸ್ತಾರೆ ಅಂತಂದ್ರೆ ಅವರನ್ನ ಭಾರತದೊಂದಿಗೆ ಸಮೀಕರಿಸುವಾಗ ಹೆಮ್ಮೆ ಅಂತೂ ಖಂಡಿತ ಅನುಭವಿಸ್ತೀವಿ. ಆದ್ರೆ ಇತ್ತೀಚೆಗೆ ಅದನ್ನು ಕುಹಕದ ದನಿಯಲ್ಲಿ ಬಳಸ್ತಾರೆ. ಮೋದಿ ಅಂದ್ರೆ ಭಾರತ ನೋಡ್ರಪ್ಪ ಅಂತ ಹೇಳುವಾಗ ಬಳಸ್ತಾರೆ. ಉದಾಹರಣೆಗೆ ಎಲ್ಲೋ ಒಂದು ಕಡೆ ಮಳೆಗೆ ಒಂದು ರಸ್ತೆ ಕಚ್ಚಿಕೊಂಡು ಹೋದ್ರೆ ನೋಡಿ ಮೋದಿ ಮಾಡಿರೋದು ಎಂತ ರಸ್ತೆ ಅಂತ ಹೇಳ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಇರುವಂತವರಿಗೆ ಗೊತ್ತು, ಕಳೆದ ಒಂದೆರಡು ವರ್ಷಗಳಿಂದ ಈ ಸರ್ಕಾರ ಎಷ್ಟರ ಮಟ್ಟಿಗೆ ಕರೆಂಟ್ ಫ್ರೀ ಕೊಡ್ತೀನಿ ಅಂತ ಹೇಳಿ, ಬಸ್ ಟಿಕೆಟ್ ಫ್ರೀ ಮಾಡ್ತೀನಿ ಅಂತ ಹೇಳಿ, ಜನರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಎಷ್ಟರ ಮಟ್ಟಿಗೆ ಈ ನಾಡಿನ ಪ್ರಗತಿಯನ್ನ ಹಾಲ್ಟ್ ಮಾಡಿದೆ ಅಂತಂದ್ರೆ, ಕೆಲವು ವರ್ಷಗಳ ಹಿಂದೆ ಚೆನ್ನಾಗಿದ್ದ ರಸ್ತೆಗಳು ಹಾಳಾಗೋಗಿವೆ. KSRTC ಬಸ್ಗಳು ಬಹುಶಃ ಇನ್ನು ಕೆಲವು ತಿಂಗಳುಗಳಲ್ಲಿ ಹತ್ತಲಾಗದ ಸ್ಥಿತಿ ಮುಟ್ಟಿದ್ರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಇವೆಲ್ಲವನ್ನು ನೋಡುವಾಗ ಅನ್ಸುತ್ತೆ ಮೋದಿ ಕಳೆದ ತಮ್ಮ 11 ವರ್ಷಗಳ ಈ ಅವಧಿಯಲ್ಲಿ ಭಾರತದ ಸ್ಥಿತಿಗತಿಯನ್ನ ಹೇಗೆ ಡೆವಲಪ್ ಮಾಡಿದ್ದಾರೆ ಅಂತಂದ್ರೆ, ಇವತ್ತು ಭಾರತ ಜಗತ್ತಿನಲ್ಲಿರುವಂತ ಒಟ್ಟಾರೆ ರೋಡ್ ನೆಟ್ವರ್ಕ್ ಅಲ್ಲಿ 3ನೇ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿದ್ದೀವಿ ಆಫ್ಟರ್ ಅಮೆರಿಕ. ನಾವು ಇತ್ತೀಚೆಗೆ ಚೈನಾನು ಹಿಂದೆ ಹಾಕಿ 2ನೇ ಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ಭಾರತ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಾಗುವತ್ತ ದಾಪುಗಾಲಿಡುತ್ತಿದೆ. ನಾವು 5ನೇ ಸ್ಥಾನದಲ್ಲಿದ್ವಿ, ಯುದ್ಧದ ನಡುವೆ 4ನೇ ಸ್ಥಾನಕ್ಕೆ ಬಂದ್ವಿ, ಮತ್ತು ಇನ್ನು ಬರಲಿರುವ ದಿನಗಳಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತೀವಿ. GDP ಅಭಿವೃದ್ಧಿ ದರ ಭಾರತದ ಅತ್ಯಂತ ವೇಗವಾಗಿ ನಡೀತಾ ಇದೆ. ಇವೆಲ್ಲವೂ ಒಂದು ಕಡೆ ಆದ್ರೆ ಟೆಕ್ನಿಕಲಿ ಭಾರತ ಯಾವತ್ತು ಹಿಂದೆ ಅಂತ ಹೇಳ್ತಿದ್ವಲ್ಲ, ಇವತ್ತು ನಮ್ಮ UPI ಸಾಮರ್ಥ್ಯ, ನಾವು ಈ ಕಂಪ್ಯೂಟರ್ ನ ಬಳಸಿ ಅಥವಾ ಆನ್ಲೈನ್ ನ ಮೂಲಕ ಹಣ ಟ್ರಾನ್ಸ್ಫರ್ ಮಾಡುವಂತ ಈ ಟೆಕ್ನಾಲಜಿಯನ್ನ ಎಷ್ಟು ವೇಗವಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ, ಜಗತ್ನಲ್ಲಿ ಅತ್ಯಂತ ಹೆಚ್ಚು ಈ ತರದ ಹಣ ಆನ್ಲೈನ್ ಮೂಲಕ ಹಣ ವರ್ಗಾವಣೆ ಆಗುವಂತ ರಾಷ್ಟ್ರಗಳಲ್ಲಿ ಇವತ್ತು ನಾವೇ ಅಗ್ರಣಿಯಾಗಿದ್ದೀವಿ. ನಮ್ಮ UPI ಸಿಸ್ಟಮ್ ಅನ್ನ ಜಗತ್ತಿನ ಕೆಲವು ರಾಷ್ಟ್ರಗಳು ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಭಾರತವನ್ನ ಹಾವಾಡಿಗರ ದೇಶ, ಭಾರತವನ್ನ ಕೆಲಸಕ್ಕೆ ಬಾರದವರ, ಮೂಢನಂಬಿಕೆ ಉಳ್ಳವರ ದೇಶ ಅಂತ ಮೂದಲಿಸ್ತಾ ಇದ್ರು. ಇವತ್ತು ಅದೇ ಭಾರತ UPI ಸಿಸ್ಟಮ್ಗೆ ಅತ್ಯಂತ ವೇಗವಾಗಿ ಅಡಾಪ್ಟ್ ಆಗಿರುವಂತ ರಾಷ್ಟ್ರ ಅಂತ ಕರೆಯಲ್ಪಡುತ್ತೆ. ಹೇಳಿ, ನಾವು ಎಲ್ಲಿ ಹಿಂದೆ ಉಳಿದಿವಿ? ಈ ಭಾರತ ಇವತ್ತು 5G ಟೆಕ್ನಾಲಜಿಗೆ ಹೋಗಿದೆ. ನಾವು ಬಹಳ ಬೇಗ 6G ಟೆಕ್ನಾಲಜಿಯನ್ನು ಕೂಡ ನಮ್ಮದಾಗಿಸಿಕೊಳ್ಳುವ ಹಂತದಲ್ಲಿ ಇದ್ದೀವಿ ಅಂತಂದ್ರೆ, ಭಾರತದ ಸಾಮರ್ಥ್ಯವನ್ನ ನಾವು ಕಡೆಗಣಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾರಿಂದ ಸಾಧ್ಯವಾಯಿತು? ಇದೆಲ್ಲವೂ ನರೇಂದ್ರ ಮೋದಿ ಅವರಿಂದಲೇ ಸಾಧ್ಯವಾಗಿದ್ದು ಅಂತ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಬಹುಶಃ ಕನ್ನಡಿಗರಿಗಿಂತ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನಾವು ಕರ್ನಾಟಕದ ಸ್ಥಿತಿಗತಿಯನ್ನು ನೋಡ್ತಾ ಇದ್ದೀವಿ. ಕರ್ನಾಟಕ ಈ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಗಳಿಗೆ ಹೊಂದಾಣಿಕೆ ಆಗದೇ ಇರುವಂತ ಸ್ಥಿತಿ ಮುಟ್ಟುಬಿಡುತ್ತೆ. ಯಾಕೆಂದ್ರೆ ಡೆವಲಪ್ಮೆಂಟಲ್ ಓಟದಲ್ಲಿ ಅತ್ಯಂತ ಹಿಂದುಳಿದಿರುವಂತ ಸ್ಥಿತಿ ನಮಗೆ ಬಂದ್ರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂದ್ರೆ ಹಣವನ್ನು ಆ ರೀತಿ ನಾವು ಜನರಿಗೆ ಬಿಟ್ಟಿಯಾಗಿ ಕೊಡುವಂತ ಧಾವಂತದಲ್ಲಿ ಎಲ್ಲವನ್ನು ಕಳ್ಕೊಳ್ತಾ ಇದ್ದೀವಿ ಅಂತ ನನಗೆ ಅನ್ಸುತ್ತೆ. ಈ ದೃಷ್ಟಿಯಿಂದ ನೋಡುವಾಗ ನರೇಂದ್ರ ಮೋದಿಯೇ ಭಾರತ ಅನ್ನೋದನ್ನ ಒಪ್ಪೋದಿಲ್ಲ. ಆದ್ರೂ ನರೇಂದ್ರ ಮೋದಿ ಬಂದ ನಂತರ ಭಾರತದಲ್ಲಿ ಒಂದು ಅದ್ಭುತವಾಗಿರುವಂತ ಡೆವಲಪ್ಮೆಂಟ್ ಆಗಿದೆ. ಈ ಡೆವಲಪ್ಮೆಂಟ್ ಅನ್ನು ನೋಡ್ಲಿಕ್ಕೋಸ್ಕರ ಯಾರ್ಯಾರು ಹಿರಿಯರು ಈಗ ಮನೆಯಲ್ಲಿ ಕೂತಿರ್ತಾರೋ ಅವರ ಕಣ್ಣುಗಳು ಅನೇಕ ದಶಮಾನಗಳಿಂದ ಕಾಯ್ತಾ ಇತ್ತು ಅಂತ ನನ್ಗನ್ಸತ್ತೆ. ಈ ದೇಶ ಈ ಡೆವಲಪ್ಮೆಂಟ್ ನ ಪರಿಕಲ್ಪನೆಯೇ ಇಲ್ಲದ ಪ್ರಧಾನಮಂತ್ರಿಗಳನ್ನು ನೋಡಿದೆ. ಈ ದೇಶ ತಾವು ವಿದೇಶಗಳನ್ನ ಸುತ್ತಾಡ್ತಾ ಈ ದೇಶವನ್ನ ಹಾವಾಡಿಗರ ದೇಶ ಅಂತ ಕರೆಸೋದಕ್ಕೆ ತಮ್ಮ ಬದುಕನ್ನ ವ್ಯಯಿಸಿದಂತ ಅನೇಕ ಪ್ರಧಾನಮಂತ್ರಿಗಳನ್ನು ನೋಡುವಾಗ ಈ ದೇಶದ ಇವತ್ತಿನ ಪ್ರಧಾನಮಂತ್ರಿ ಒಂದು ಬಲವಾಗಿ ಶಕ್ತಿಯುತವಾಗಿ ನಿಂತಿರುವಂತ ಒಬ್ಬ ಪ್ರಧಾನಿಯಾಗಿದ್ದಾರೆ. ಒಂದೇ ಒಂದು ಮಾತನ್ನು ಉಲ್ಲೇಖ ಮಾಡಬಹುದು ಅಂತಂದ್ರೆ, ಇತ್ತೀಚೆಗೆ ಆಮ್ ಆದ್ಮಿ ಪಾರ್ಟಿಯ ಒಬ್ಬ ಸದಸ್ಯರಾಗಿದ್ದ ಅಥವಾ ಈಗಲೂ ಸದಸ್ಯರಾಗಿರುವಂತ ಆಶುತೋಷ್ ಅವರು ತಮ್ಮದೊಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಶತಕಗಳಿಗೊಬ್ಬರಿಗೆ ಸಹಸ್ರಮಾನಗಳಿಗೆ ಒಂದು ಸಲ ಒಬ್ಬ ಲೀಡರ್ ಹುಟ್ಟುತ್ತಾನಲ್ಲ, ಅಂತ ಲೀಡರ್ ನರೇಂದ್ರ ಮೋದಿ. ನಾನು ಅವರ ವಿರೋಧಿಯಾಗಿದ್ರು ಕೂಡ ಅವರ ಈ ಸಾಮರ್ಥ್ಯವನ್ನ ಮೆಚ್ಚಿಕೊಳ್ತೀನಿ ಅಂತ ವಿರೋಧಿಗಳು ಕೂಡ ಒಪ್ಪಿಕೊಂಡು ಹೊಗಳುವಂತ ಒಂದು ಲೀಡರ್ಶಿಪ್ ಅನ್ನ ನರೇಂದ್ರ ಮೋದಿ ಕೊಟ್ಟಿದ್ದಾರೆ.
ಪ್ರತಿ ಸ್ವಾತಂತ್ರ್ಯದ ದಿನ ಕೆಂಪು ಕೋಟೆಯಿಂದ ಅವ್ರ ಭಾಷಣ ಮಾಡೋದನ್ನ ನೋಡುವಾಗ ಕೊನೆ ಪಕ್ಷ ಆ ಚಿತ್ರವನ್ನು ನೋಡುವಾಗ್ಲಾದ್ರೂ ಹೆಮ್ಮೆ ಅನ್ಸುತ್ತೆ. ಯಾಕೆಂದ್ರೆ ಈ ತರದ ಸ್ವಾಭಿಮಾನದ ಕೂಗನ್ನ, ಸ್ವಾಭಿಮಾನದ ದನಿಯನ್ನ ನಮಗೆ ಎಷ್ಟು ವರ್ಷಗಳ ನಂತರ ಕೇಳಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನೋದನ್ನ ನಾವು ಹೆಮ್ಮೆಯಿಂದ ಸ್ಮರಿಸ್ಕೊಳ್ಬೇಕು. ಹೀಗಾಗಿ ನಾನಂತೂ ನರೇಂದ್ರ ಮೋದಿ ಅವರ ವಿಚಾರ ಬಂದಾಗ ಬಹಳ ಹೆಮ್ಮೆಯಿಂದ ಆ ಮನುಷ್ಯ ಈ ದೇಶದ ಒಬ್ಬ ಸಮರ್ಥ ಪ್ರಧಾನಿ ಅಂತ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಚಕ್ರವರ್ತಿ ಸೂಲಿಬೆಲೆ ಅವರೇ, ಆಪರೇಷನ್ ಸಿಂಧೂರ ವಿಚಾರದಲ್ಲಿ ಪ್ರತಿಪಕ್ಷಗಳು ಕೇಂದ್ರ ಸರ್ಕಾರವನ್ನು ನಂಬಲಿಲ್ಲ. ರಕ್ಷಣೆ ಭದ್ರತೆ ವಿಚಾರದಲ್ಲಿ ರಾಜಕೀಯವಾಗಿ ಒಗ್ಗಟ್ಟು ಮುರಿಯುತ್ತಿದೆಯಾ? ಏನನ್ಸುತ್ತೆ ನಿಮಗೆ? ಯಾಕೆ ಹಿಂಗಾಗ್ತಿದೆ? ಇದು ನಿಜವಾಗ್ಲೂ ಈ 78ನೇ ಸ್ವಾತಂತ್ರ್ಯೋತ್ಸವದಲ್ಲಿ ನಿಂತ್ಕೊಂಡು ನಾವು ನಮ್ಮನ್ನೇ ಕೇಳ್ಕೊಳ್ಬೇಕಾಗಿರೋ ಪ್ರಶ್ನೆ, ಯಾರ್ಯಾರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೋ ಅವರು ಕೂಡ ತಮ್ಮ ಮುಖವನ್ನ ಕನ್ನಡಿಯಲ್ಲೊಮ್ಮೆ ನೋಡ್ಕೊಳ್ಬೇಕಾಗಿರೋ ಪ್ರಶ್ನೆ. ಯಾಕೆ ಅಂತಂದ್ರೆ, ನಾನು ಬಹಳ ಹಿಂದೆ ರಾಜೀವ್ ದೀಕ್ಷಿತರು ಹೇಳುವಾಗ ಕೇಳ್ತಿದ್ದೆ, ವರ್ಲ್ಡ್ ಟ್ರೇಡ್ ಸೆಂಟರ್ನ ಮೇಲೆ ಅಟ್ಯಾಕ್ ಆದಾಗ ಅಮೆರಿಕಾದ ಆಳುವ ಪಕ್ಷಕ್ಕೆ ಪ್ರತಿಪಕ್ಷಗಳು ಬೆಂಬಲವಾಗಿ ನಿಂತ್ಕೊಂಡು ಅಫ್ಘಾನಿಸ್ತಾನವನ್ನ ಉಡಾಯಿಸುವುದು ನಮ್ಮ ಗುರಿಯಾಗಬೇಕು ಅಂತ ಆಳುವ ಪಕ್ಷ ನಿಶ್ಚಯ ಮಾಡಿದಾಗ ಪ್ರತಿಪಕ್ಷಗಳು ಜೊತೆಗೂಡಿದ್ವು ಅಂತ. ಅಮೆರಿಕ ತುಂಬಾ ದೂರದ ಮಾತು, ತುಂಬಾ ಪೇಟ್ರಿಯಟ್ಸ್ ಅಲ್ಲಿದ್ದಾರೆ. ಪಕ್ಕದ ಪಾಕಿಸ್ತಾನ ಹೇಗಿತ್ತು ಅಂತಂದ್ರೆ, ಪೆಹಲ್ಗಾವ್ನ ಮೇಲೆ ದಾಳಿ ಮಾಡಿದ್ದು ಪಾಕಿಸ್ತಾನ ಅಂತ ಪಾಕಿಸ್ತಾನದ ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಅಷ್ಟಾದಾಗ್ಯೂ ಕೂಡ ಭಾರತ ರಿಟಾಲಿಯೇಟ್ ಮಾಡ್ತೀನಿ ಅಂತ ಹೋದಾಗ ಪಾಕಿಸ್ತಾನದ ಪ್ರತಿಪಕ್ಷಗಳೂ ಕೂಡ ಆಳುವ ಪಕ್ಷಗಳ ಜೊತೆಗೆ ನಿಂತು ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ಹೇಳಿದ್ರು. ಆದ್ರೆ ದುರಂತ, ಈ ದೇಶದಲ್ಲಿ ಅತ್ಯಂತ ಹಳೆಯ ಪಕ್ಷ ಅಂತ ಕರೆಸಿಕೊಳ್ಳುವಂತ ಕಾಂಗ್ರೆಸ್, ಆ ಪಕ್ಷದ ಮೂಲಕ ಸ್ವಾತಂತ್ರ್ಯ ತಂದ್ಕೊಟ್ಟಿದ್ದೀನಿ ಅಂತ ನಿರ್ಲಜ್ಜವಾಗಿ ಹೇಳ್ಕೊಳ್ಳುವಂತ ಜನ ಎಲ್ಲ ಈ ದೇಶ ಪಾಕಿಸ್ತಾನದ ವಿರುದ್ಧ ಇಟ್ಟಂತ ಹೆಜ್ಜೆಯನ್ನ ಅವರು ಪ್ರಶ್ನಿಸುವಂತ ರೀತಿ ಇದೆಯಲ್ಲ, ಬಹಳ ದುರಂತ. ನನಗೆ ಕಾಂಗ್ರೆಸ್ಸಿನ ಈ ಪ್ರಶ್ನೆ ಇವತ್ತಿನದ್ದು ಮಾತ್ರ ಅಲ್ಲ, ನಾವು ಪುಲ್ವಾಮಾ ಅಟ್ಯಾಕಿಗೆ ನಾವೇನು ಏರ್ ಸ್ಟ್ರೈಕ್ ಮಾಡಿದ್ವೋ ಆಗ್ಲೂ ಇದೇ ಪ್ರಶ್ನೆಗಳನ್ನು ಕೇಳಿದ್ರು. ನಾವು ಉರಿ ಅಟ್ಯಾಕಿಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಇದೇ ಕಾಂಗ್ರೆಸ್ಸಿನ ಮಂದಿ, ನಿರ್ಲಜ್ಜ ಮಂದಿ, ಅವತ್ತು ಅದಕ್ಕೆ ಪ್ರೂಫ್ ಕೊಡಿ ಅಂತ ಕೇಳಿದ್ರು. ನಮ್ಮ ಸೈನಿಕರು ಅವತ್ತು ಹೇಳಿದ್ರು, ನಾವು ಮಾಡಿ ಬಂದಿದ್ದೀವಿ, ಪಾಕಿಸ್ತಾನದ ಒಳಗೆ 3 ಕಿಲೋಮೀಟರ್ ಹೋಗಿ ಬಂದಿದ್ದೀವಿ, ಹೋಗಿ ಬಂದು ನಾವು ಈ ಕೆಲಸ ಮಾಡಿದ್ದೀವಿ ಅಂತ ಹೇಳಿದಾಗ್ಲೂ ಕೂಡ ಅದನ್ನ ಅರ್ಥೈಸಿಕೊಳ್ಳಲಾಗದೆ ನಮ್ಮ ದೇಶದ ಸೈನಿಕರನ್ನ ಅವಮಾನಿಸಿದ್ರು. ಈ ದೇಶದ ಪ್ರಧಾನಮಂತ್ರಿಯನ್ನ ಅವಮಾನಿಸಬೇಕು ಅನ್ನುವಂತ ಧಾವಂತದಲ್ಲಿ ನನ್ನ ದೇಶದ ಸೈನಿಕರಿಗೆ ಅವ್ರು ಮಾಡಿದ ಅವಮಾನ ಇದೆಯಲ್ಲ, ಇದು ಬಹಳ ದುರಂತಕಾರಿ ಅಂತ ನನಗನ್ಸತ್ತೆ. ಇದನ್ನ ನೋಡುವಾಗ ನಾವು ಯೋಚನೆ ಮಾಡಬೇಕು, ನಾವು ಎಂತ ಪ್ರತಿಪಕ್ಷಗಳೊಂದಿಗಿದ್ದೀವಿ, ಎಂತ ಸರ್ಕಾರವನ್ನ ಬೆಂಬಲಿಸಬೇಕಾಗಿರುವಂತ ಪ್ರತಿಪಕ್ಷಗಳು ಹೇಗಿವೆ ಅಂತ. ಡೆಫಿನೆಟ್ಲಿ ಪೆಹಲ್ಗಾವ್ನ ಸಂದರ್ಭದಲ್ಲೂ ಕೂಡ ಹಾಗೆ ಆಗಿತ್ತು. ಮೊದಲಿಗೆ ಈ ದೇಶ ಆರಂಭದಲ್ಲೇ ನಿಶ್ಚಯ ಮಾಡಿತ್ತು ರಿಯಾಕ್ಟ್ ಮಾಡ್ತೀವಿ ಅಂತ. ಈ ದೇಶದ ಪ್ರಧಾನಮಂತ್ರಿ ಬಿಹಾರದ ಎಲೆಕ್ಷನ್ ಪ್ರಚಾರದ ನಡುವೆ ಅವರೊಂದು ಮಾತನ್ನ ಜನರಿಗೆ ಹೇಳಿದ್ರು, ನಮ್ಮ ದೇಶಕ್ಕಾಗಿರುವಂತ ಈ ಅತ್ಯಾಚಾರಕ್ಕೆ ನಾವು ಪ್ರತೀಕಾರ ತಗೊಳ್ತೀವಿ ಮತ್ತು ಈ ಬಾರಿಯ ಪ್ರತೀಕಾರ ಆರ್ಡಿನರಿ ಆಗಿರೋದಿಲ್ಲ ಅಂತ. ಆಗ ಕಾಂಗ್ರೆಸ್ ಮಾತನಾಡ್ತಿತ್ತು, ನಾವು ಪ್ರತೀಕಾರ ತಗೋಬೇಕಾ, ಪ್ರತೀಕಾರ ತಗೊಳ್ಬಾರ್ದು ಅಂತ. ಆದ್ರೆ ಪ್ರತೀಕಾರ ತಗೊಳ್ಳೋದಕ್ಕೆ ಸ್ವಲ್ಪ ತಡವಾಯಿತು ಅಂತ ಗೊತ್ತಾದಾಗ ಕಾಂಗ್ರೆಸ್ ಹೇಳ್ತು, ಇನ್ನೂ ಯಾಕೆ ಪ್ರತೀಕಾರ ತಗೊಳ್ಳಿಲ್ಲ ಅಂತ. ನಾವು ಯಾವಾಗ ಪ್ರತೀಕಾರ ತೆಗೆದುಕೊಂಡ್ವೋ ಅವತ್ತಿನ ಬೆಳಗಿನ ಜಾವ ನಾಚಿಕೆ ಆಗಬೇಕು ಕರ್ನಾಟಕದ ಕಾಂಗ್ರೆಸ್ಸಿಗರಿಗೆ. ಅವತ್ತಿನ ಬೆಳಗಿನ ಜಾವ ನಾವು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದಾಗ ಮಹಾತ್ಮ ಗಾಂಧೀಜಿಯವರ ಒಂದು ಕೋಟ್ ಅನ್ನ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕೃತವಾಗಿರುವಂತ ಪೇಜ್ ನಲ್ಲಿ ಕರ್ನಾಟಕದ ಕಾಂಗ್ರೆಸ್ ಪ್ರಕಟ ಮಾಡಿ ಹೇಳುತ್ತೆ, ಯುದ್ಧವನ್ನ ನಾವು ತಡಿಬೇಕು, ಯುದ್ಧ ಮಾಡಬಾರದು ಅಂತ ಹೇಳುತ್ತೆ. ಅಂತಂದ್ರೆ ಏನು ಹೇಳೋದು ಕಾಂಗ್ರೆಸ್ಸಿಗೆ? ಪಾಕಿಸ್ತಾನದಲ್ಲಿರಬಹುದಾಗಿರುವಂತ ಪ್ರತಿಪಕ್ಷಗಳಷ್ಟು ಬುದ್ಧಿಯೂ ಕೂಡ ಇವರಿಗಿಲ್ಲ ಅಂತಂದ್ರೆ ಇಂಥವ್ರ ಕೈಯಲ್ಲಿ ದೇಶವನ್ನ ಕೊಡಬೇಕಾ ಅನ್ನೋದು ನನಗೆ ಯಾವತ್ತೂ ಕಾಡುವಂತ ಪ್ರಶ್ನೆ ಆಗಿರುತ್ತೆ. ಐ ಆಮ್ ಸಾರಿ, ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ನ ಯೋಚನೆ ಮಾಡಿದಾಗ್ಲೆಲ್ಲ ಸಾರಿ ಸ್ಟೇಟ್ ಅನ್ನ ಕಂಡು ಅವರಿಗೆ 90 ಸೀಟು ಹೆಚ್ಚಾಯ್ತು ಅಂತ ಅನ್ಸುತ್ತೆ. ಅದಕ್ಕಿಂತಲೂ ಕಡಿಮೆ ಮಾಡಿ ಕಾಂಗ್ರೆಸ್ ಅನ್ನ ಡೆಸಿಮೇಟ್ ಮಾಡಬೇಕಾಗಿರುವಂತ ಸಮಯ ಇದು. ಅವ್ರಿಗೊಂದು ಪಾಠ ಕಲಿಸಬೇಕು. ಅಕಸ್ಮಾತ್ ಏನಾದ್ರೂ ದೇಶದ ಜೊತೆಗೆ ನಿಂತುಕೊಳ್ಳಲಿಕ್ಕೆ ಸಾಧ್ಯವಾಗ್ಲಿಲ್ಲ ಅಂತಂದ್ರೆ ಈ ದೇಶ ಪಾಠ ಕಲಿಸುತ್ತೆ ಅಂತ ನಾವು ಹೇಳಬೇಕಾದಂತ ಅಗತ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಆಡ್ ಮಾಡಬಹುದಾದ್ರೆ, ನಂಗೆ ಯಾಕಿಷ್ಟು ಆಕ್ರೋಶ ಅಂತಂದ್ರೆ, ಪಾಕಿಸ್ತಾನ ಹೇಳ್ತು ನಾವು ಭಾರತದ 6 ಜೆಟ್ಗಳನ್ನ ಧ್ವಂಸಗೊಳಿಸಿದ್ದೀವಿ, 6 ವಿಮಾನಗಳನ್ನ ಧ್ವಂಸಗೊಳಿಸಿದ್ದೀವಿ ಅಂತ. ಭಾರತ ಅಧಿಕೃತವಾಗಿ ಸೇನಾ ಮುಖಂಡರು ಹೇಳಿದ್ರು, ನಾವು 1 ಜೆಟ್ ಅನ್ನು ಕೂಡ ಕಳ್ಕೊಂಡಿಲ್ಲ, 1 ಜೆಟ್ ಅನ್ನು ಕೂಡ
ಆಕಾಶದಲ್ಲಿ ಕಳ್ಕೊಂಡಿಲ್ಲ ಅನ್ನುವಂತ ಒಂದು ಸೂಕ್ಷ್ಮ ಸಂಗತಿಯನ್ನು ಹೇಳಿದ್ರು. ಅದರ ಅರ್ಥ ಏನು ಅಂತಂದ್ರೆ, ನಿಂತ ಜಾಗದಲ್ಲಿ ಟೆಕ್ನಿಕಲ್ ಡೀಟೇಲ್ಸ್ ನ ಕಾರಣಕ್ಕೋಸ್ಕರ ಒಂದ್ ಜೆಟ್ ನಮ್ದು ಹಾಳಾಗಿರ್ಬೋದು, ಆದ್ರೆ ನಾವು ಒಂದ್ ಜೆಟ್ ಅನ್ನು ಕೂಡ ಯುದ್ಧದಲ್ಲಿ ಕಳ್ಕೊಂಡಿಲ್ಲ ಅಂತ ಹೇಳುವಂತ ಈ ಮಾತಿದೆಯಲ್ಲ, ಅದು ಸೈನಿಕರ ಬಾಯಿಂದ ಬರುವಂತದ್ದು. ಅದನ್ನೂ ನಾವು ಒಪ್ಪೋದಿಲ್ಲ ಅಂತ ಹೇಳುವಂತ ನಿರ್ಲಜ್ಜ ಮನಸ್ಥಿತಿ, ದೇಶದ್ರೋಹಿ ಮನಸ್ಥಿತಿ ಇದೆ ಅಂತಂದ್ರೆ ಏನ್ ಹೇಳೋದು ಕಾಂಗ್ರೆಸ್ಸಿಗೆ ಅಂತ ಬಹುಶಃ ಕಾಂಗ್ರೆಸ್ಸಿನ ನಾಯಕರೆಲ್ಲ ಈ ಸಂದರ್ಭದಲ್ಲಿ ತಮ್ಮನ್ನು ತಾವು ನೋಡ್ಕೋಬೇಕು. ಆದ್ರೆ ಅವರಿಗೂ ಒಂದು ಪ್ರಾಬ್ಲಮ್ ಇದೆ. ಅವ್ರೇನಾದ್ರೂ ಕಾಂಗ್ರೆಸ್ಸಿನ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿಯ ಮಾತಿಗೆ ವಿರುದ್ಧದ ಮಾತಾಡಿದ್ರೆ ಅವ್ರು ರಿಸೈನ್ ಮಾಡಬೇಕಾಗತ್ತೆ. ಕಾಂಗ್ರೆಸ್ಸಿನಿಂದ ಹೊರದಬ್ಬುವ ಪ್ರಕ್ರಿಯೆ ನಡೆಯುತ್ತೆ. ಪ್ರಜಾಪ್ರಭುತ್ವದ ಮಾತನಾಡುವಂತ ಕಾಂಗ್ರೆಸ್ಸಿಗೆ ತನ್ನ ಒಳಗೆ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳಿಕ್ಕಾಗ್ಲಿಲ್ಲ. ತನ್ನ ಒಳಗೆ ಇರುವಂತ ಹೊಸ ತರುಣರೊಳಗೆ ಅವರು ದೇಶಭಕ್ತಿಯನ್ನು ತುಂಬಲಿಕ್ಕೆ ಸಾಧ್ಯವಾಗ್ಲಿಲ್ಲ ಅಂತಂದ್ರೆ ಇದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿತ್ತು ಅನ್ನೋದನ್ನ ಇವತ್ತಿಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕಾದ್ರೂ ಕಷ್ಟ ಅನ್ಸುತ್ತೆ. ಏನಿಯೋ ಕಾಂಗ್ರೆಸ್ಸಿಗರೂ ಕೂಡ ಭಾರತೀಯರೇ, ಆದ್ದರಿಂದ ಅವರಿಗೂ ಕೂಡ ನಾನು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರ್ತೇನೆ.